ಯುವ ಈಗಾಗಲೇ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಅವರ ಪರವಾದಂತಹ ವಕೀಲರು ಪ್ರಸಾದ್ ನಮ್ಮ ಜೊತೆ ಇದ್ದಾರೆ. ಸರ್, ಏನು ಸರ್ ವಿಚಾರ, ಈ ವಿಚಾರ ಬರೋದಕ್ಕೆ ಏನು ಕಾರಣ ಸರ್ ಪ್ರಮುಖವಾಗಿ? ಅಂದ್ರೆ ಏನಂತ ಹೇಳಿದ್ರೆ ಕ್ರುಯಲ್ಟಿ ಏನಂತ ಹೇಳಿದ್ರೆ ಒಂದು ಇನ್ಸಲ್ಟ್ಸ್, ತುಂಬ ಇನ್ಸಲ್ಟ್ಸ್ ಮಾಡಿದ್ರು, ತುಂಬ ಹ್ಯುಮಿಲಿಯೇಷನ್ಸ್ ಮಾಡಿದ್ರು ನನ್ನ ಇದು ಮ್ಯಾರೇಜ್ ಲೈಫಲ್ಲಿ. ಮತ್ತು ನನ್ನ ಮೇಲೆ ಬೇರೆ ಬೇರೆ ಅಪವಾದ ಎಲ್ಲ ಕಂಟ್ರೋಲ್ ತಗೊಳ್ಳೋದು, ಇದೆಲ್ಲ ಸೇರ್ಕೊಂಡು ನನಗೆ ಸಂಸಾರ ಮಾಡಲಿಕ್ಕೆ ರೆಡಿ ಇಲ್ಲ ಅಂತೇಳಿ ಹಿಂಸೆ ಕೊಡ್ತಾ ಇದ್ದಾರೆ. ತುಂಬ ಹಿಂಸೆ ಕೊಡ್ತಾರೆ. ಈಗ ನೀವು ಮಾತನ್ನು ಮೆನ್ಷನ್ ಮಾಡ್ತಾ ಇಲ್ಲಿಗಲ್ ರಿಲೇಷನ್ಶಿಪ್ ಇದೆ ಅವರಿಗೆ, ಅದ್ರ ಬಗ್ಗೆ ಏನಂತ ಹೇಳಿದ್ರೆ ಅವಳೇ ಅಡ್ಮಿಟ್ ಮಾಡಿದ್ದಾಳೆ. ಏನಂತ ಹೇಳಿದ್ರೆ ಏನಂತ ಹೇಳಿದ್ರೆ ಇದು ಓತ್ ಅಗೇನ್ಸ್ಟ್ ಏನಂತ ಹೇಳಿದ್ರೆ ಅವರು ಸ್ವಲ್ಪ ಪೆಟಿಷನ್ ಹೇಳಿದ್ದಾರೆ ಈ ಥರ ಆಗಿದೆ ಅಂತೇಳಿ. ಆಗಿರುವಾಗ ಅವಳು ಏನು ಇಲ್ಲಿಗಲ್ ರಿಲೇಷನ್ಶಿಪ್ ಇದೆಯಾ ನಾವೆಲ್ಲ ಪೆಟಿಷನಲ್ಲಿ ರಾಧಯ್ಯ ಅದಕ್ಕಿಂತ ಮುಂಚೆ ಯಾರೋ ದೀಪಕ್ ಇದ್ದರು, ಮತ್ತು ವರ್ಷಿತ್ ಅಂತ ಇದ್ದರು. ಅವರೆಲ್ಲ ಏನಂತ ಹೇಳಿದ್ರೆ ಇವಳೆಲ್ಲ ನನ್ನ ಬಾಯ್ ಫ್ರೆಂಡ್ ಆ್ಯಡ್ ಎನ್ ಅಫೇರ್ ಅಂತೇಳಿ ನನ್ನನ್ನು ಸುಮ್ಮನೆ ಅವರ ಬಾಯ್ ಫ್ರೆಂಡ್ ಜೊತೆ ಕಂಪೇರ್ ಮಾಡಿದ್ದು. ನೀನು ಜನ ಸರಿ ಇಲ್ಲ, ನೀನು ಅವರ ಜೊತೆ ಇರಬೇಕು, ನೀನು ಅವರಷ್ಟು ಇದಿರಬೇಕು, ಫಿಟ್ ಆಗಿರಬೇಕು, ನನ್ನ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ, ಅದೆಲ್ಲ ಮಾಡ್ತಾಯಿದ್ರು. ಸರ್, ಈಗ ಅಕಾಡೆಮಿಯಿಂದ ಕೋಟ್ಯಾಂತರ ರೂಪಾಯಿ ತೊಗೊಂಡಿದ್ದಾರೆ ಇಲ್ಲಿಗಲ್ ಆಗಿ ಅಂತೇಳಿ ವಿಚಾರ ಹೇಳುತ್ತೆ, ಅದ್ರ ಬಗ್ಗೆ? ಅಲ್ಲ, ಇಲ್ಲೀಗಲ್ ಅಂತ ಹೇಳಿದರೆ ಇಲ್ಲೀಗಲಿ ಟ್ರಾನ್ಸ್ಫರ್ ಆಗಿದೆ. ಅದರ ಮೇಲೆ ನಾವು ಅವಳು ಮಾಡಿದ್ದಾಳೆ ಅವರ ಅಕೌಂಟಿಗೆ, ಅದರ ಮೇಲೆ ನಾವು ಲೀಗಲ್ ರಿಕೋರ್ಸ್ ತಗೊಳ್ತಾ ಇದ್ದೀವಿ. ಸರ್, ಈಗ ನೋಟಿಸಿಗೆ ರಿಪ್ಲೈ ಬಂದಿದೆ. ನಾವೇನು ಅವರ ಮೇಲೆ ಇದು ಮಾಡಿದ್ದೀವಿ ಅದನ್ನು ಅವರು ಡಿಸ್ಪ್ಯೂಟ್ ಮಾಡಿದ್ದಾರೆ. ಸರ್, ಇದಿಷ್ಟು ವಕೀಲರಾದಂತಹ ಪ್ರಸಾದ್ ಅವರ ಮಾತು. ಅಂದರೆ ಅವರು ಸಾಕಷ್ಟು ಒಂದು ರೀತಿ ಹಿಂಸೆಯನ್ನು ಕೊಡ್ತಾ ಇದ್ರು. ಸೊ ಹೀಗಾಗಿ ನಮ್ಮ ಏನು ಯುವ ಏನಿದ್ದಾರೆ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ನಾವು ಕಾನೂನಾತ್ಮಕವಾಗಿ ಫೈಟ್ ಮಾಡ್ತೀವಿ ಅನ್ನೋ ಮಾತನ್ನು ಸಹ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಜಯ್, ರಿಪಬ್ಲಿಕ್ ಅಂತ ಹೇಳ್ತೀವಿ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಯುವ ಈಗಾಗಲೇ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಅವರ ಪರವಾದಂತಹ ವಕೀಲರು ಪ್ರಸಾದ್ ನಮ್ಮ ಜೊತೆ ಇದ್ದಾರೆ. ಸರ್, ಏನು ಸರ್ ವಿಚಾರ, ಈ ವಿಚಾರ ಬರೋದಕ್ಕೆ ಏನು ಕಾರಣ ಸರ್ ಪ್ರಮುಖವಾಗಿ? ಅಂದ್ರೆ ಏನಂತ ಹೇಳಿದ್ರೆ ಕ್ರುಯಲ್ಟಿ ಏನಂತ ಹೇಳಿದ್ರೆ ಒಂದು ಇನ್ಸಲ್ಟ್ಸ್, ತುಂಬ ಇನ್ಸಲ್ಟ್ಸ್ ಮಾಡಿದ್ರು, ತುಂಬ ಹ್ಯುಮಿಲಿಯೇಷನ್ಸ್ ಮಾಡಿದ್ರು ನನ್ನ ಇದು ಮ್ಯಾರೇಜ್ ಲೈಫಲ್ಲಿ. ಮತ್ತು ನನ್ನ ಮೇಲೆ ಬೇರೆ ಬೇರೆ ಅಪವಾದ ಎಲ್ಲ ಕಂಟ್ರೋಲ್ ತಗೊಳ್ಳೋದು, ಇದೆಲ್ಲ ಸೇರ್ಕೊಂಡು ನನಗೆ ಸಂಸಾರ ಮಾಡಲಿಕ್ಕೆ ರೆಡಿ ಇಲ್ಲ ಅಂತೇಳಿ ಹಿಂಸೆ ಕೊಡ್ತಾ ಇದ್ದಾರೆ. ತುಂಬ ಹಿಂಸೆ ಕೊಡ್ತಾರೆ. ಸರ್, ಈಗ ನೀವು ಮಾತನ್ನು ಮೆನ್ಷನ್ ಮಾಡ್ತಾ ಇಲ್ಲಿಗಲ್ ರಿಲೇಷನ್ಶಿಪ್ ಇದೆ ಅವರಿಗೆ, ಅದ್ರ ಬಗ್ಗೆ ಏನಂತ ಹೇಳಿದ್ರೆ ಅವಳೇ ಅಡ್ಮಿಟ್ ಮಾಡಿದ್ದಾಳೆ. ಏನಂತ ಹೇಳಿದ್ರೆ ಇದು ಓತ್ ಅಗೇನ್ಸ್ಟ್ ಏನಂತ ಹೇಳಿದ್ರೆ ಅವರು ಸ್ವಲ್ಪ ಪೆಟಿಷನ್ ಹೇಳಿದ್ದಾರೆ ಈ ಥರ ಆಗಿದೆ ಅಂತೇಳಿ. ಆಗಿರುವಾಗ ಅವಳು ಏನು ಇಲ್ಲಿಗಲ್ ರಿಲೇಷನ್ಶಿಪ್ ಇದೆಯಾ ನಾವೆಲ್ಲ ಪೆಟಿಷನಲ್ಲಿ ರಾಧಯ್ಯ ಅದಕ್ಕಿಂತ ಮುಂಚೆ ಯಾರೋ ದೀಪಕ್ ಇದ್ದರು, ಮತ್ತು ವರ್ಷಿತ್ ಅಂತ ಇದ್ದರು. ಅವರೆಲ್ಲ ಏನಂತ ಹೇಳಿದ್ರೆ ಇವಳೆಲ್ಲ ನನ್ನ ಬಾಯ್ ಫ್ರೆಂಡ್ ಆ್ಯಡ್ ಎನ್ ಅಫೇರ್ ಅಂತೇಳಿ ನನ್ನನ್ನು ಸುಮ್ಮನೆ ಅವರ ಬಾಯ್ ಫ್ರೆಂಡ್ ಜೊತೆ ಕಂಪೇರ್ ಮಾಡಿದ್ದು. ನೀನು ಜನ ಸರಿ ಇಲ್ಲ, ನೀನು ಅವರ ಜೊತೆ ಇರಬೇಕು, ನೀನು ಅವರಷ್ಟು ಇದಿರಬೇಕು, ಫಿಟ್ ಆಗಿರಬೇಕು, ನನ್ನ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ, ಅದೆಲ್ಲ ಮಾಡ್ತಾಯಿದ್ರು. ಸರ್, ಈಗ ಅಕಾಡೆಮಿಯಿಂದ ಕೋಟ್ಯಾಂತರ ರೂಪಾಯಿ ತೊಗೊಂಡಿದ್ದಾರೆ ಇಲ್ಲಿಗಲ್ ಆಗಿ ಅಂತೇಳಿ ವಿಚಾರ ಹೇಳುತ್ತೆ, ಅದ್ರ ಬಗ್ಗೆ? ಅಲ್ಲ, ಇಲ್ಲೀಗಲ್ ಅಂತ ಹೇಳಿದರೆ ಇಲ್ಲೀಗಲಿ ಟ್ರಾನ್ಸ್ಫರ್ ಆಗಿದೆ. ಅದರ ಮೇಲೆ ನಾವು ಅವಳು ಮಾಡಿದ್ದಾಳೆ ಅವರ ಅಕೌಂಟಿಗೆ, ಅದರ ಮೇಲೆ ನಾವು ಲೀಗಲ್ ರಿಕೋರ್ಸ್ ತಗೊಳ್ತಾ ಇದ್ದೀವಿ. ಸರ್, ಈಗ ನೋಟಿಸಿಗೆ ರಿಪ್ಲೈ ಬಂದಿದೆ. ನಾವೇನು ಅವರ ಮೇಲೆ ಇದು ಮಾಡಿದ್ದೀವಿ ಅದನ್ನು ಅವರು ಡಿಸ್ಪ್ಯೂಟ್ ಮಾಡಿದ್ದಾರೆ. ಸರ್, ಇದಿಷ್ಟು ವಕೀಲರಾದಂತಹ ಪ್ರಸಾದ್ ಅವರ ಮಾತು. ಅಂದರೆ ಅವರು ಸಾಕಷ್ಟು ಒಂದು ರೀತಿ ಹಿಂಸೆಯನ್ನು ಕೊಡ್ತಾ ಇದ್ರು. ಸೊ ಹೀಗಾಗಿ ನಮ್ಮ ಏನು ಯುವ ಏನಿದ್ದಾರೆ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ನಾವು ಕಾನೂನಾತ್ಮಕವಾಗಿ ಫೈಟ್ ಮಾಡ್ತೀವಿ ಅನ್ನೋ ಮಾತನ್ನು ಸಹ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಅಜಯ್, ರಿಪಬ್ಲಿಕ್ ಅಂತ ಹೇಳ್ತೀವಿ.